ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ನ್ಯೂಸ್ 90 ಕನ್ನಡ. ಜನರ ಮನಸ್ಸಿನ ವಾಹಿನಿಗೆ ಆತ್ಮೀಯ ಸ್ವಾಗತ. ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಒಂದು ಇಂಟ್ರೆಸ್ಟಿಂಗ್ ಮತ್ತು ಭಯಾನಕ ಸ್ಟೋರಿ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಅದು ಬೇರೆ ಏನೂ ಅಲ್ಲ, ಸಂಕೇಶ್ವರ ನಗರದ ಹಿರಣ್ಯ ಸಕ್ಕರೆ ಕಾರ್ಖಾನೆಯ ಇಂಟ್ರೆಸ್ಟಿಂಗ್ ವಿಷಯ. ಹಾಗಾದರೆ ಏನು ಆ ವಿಷಯ ಅನ್ನೋದನ್ನು ಇಂಚಿಂಚಾಕೆ ನಿಮ್ಮ ಮುಂದೆ ಹೇಳ್ತೀವಿ ನೋಡಿ. ಸಂಕೇಶ್ವರ ನಗರದಲ್ಲಿ ಯಾರಾದರೂ ಬಡ ಜನರು ನೀರಿನ ಕರ ಅಥವಾ ಮನೆಯ ಕರ ತುಂಬುವುದಕ್ಕೆ ಸ್ವಲ್ಪ ತಡ ಮಾಡಿದರೆ ಅಧಿಕಾರಿಗಳೂ ಬಡ ಜನರ ಮೇಲೆ ದರ್ಪ ಮೆರೆಯುತ್ತಾರೆ ಮತ್ತು ನಿಂತ ಜಾಗದಲ್ಲಿ ಅವರ ಕನೆಕ್ಷನ್ ಕಟ್ ಮಾಡ್ತಾರೆ. ಅದೇ ಯಾವುದಾದ್ರೂ ಒಬ್ಬ ಪ್ರಭಾವಿ ವ್ಯಕ್ತಿಯ ಮನೆ ಮುಂದೆ ಹೋದರೆ ಇದೇ ಅಧಿಕಾರಿಗಳು ಬಾಲ ಬಿಚ್ಚಿ ಮುದ್ರಿ ನಿಲ್ತಾರೆ. ಅರೆ ಏನಿದು ವಿಷಯ ಅಂತೀರಾ? ಈಗ ಹೇಳ್ತೀವಿ ನೋಡಿ. ಮೊನ್ನೆ ನಡೆದ ಸಂಕೇಶ್ವರ ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ಹಲವಾರು ಅಭಿವೃದ್ಧಿಗಳ ಚರ್ಚೆ ನಡೆದವು. ಅದರಲ್ಲಿ ಗಂಭೀರ ಚರ್ಚೆ ಏನಂದರೆ, ಅದು ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯು 12 ಕೋಟಿ ಕರ ತುಂಬುವ ಬಗ್ಗೆ ಪುರಸಭೆಯ ನಾಮನಿರ್ದೇಶಿತ ಸದಸ್ಯ ಪ್ರವೀಣ ನೇಸರಿ ಮಾತನಾಡಿ, ಸರ್, ಅವರ ಮೇಲೆ ನೀವೇನೋ ಮಾಯೆ ಕಾಯ್ತಿದ್ದೀರಾ? ಇವತ್ತಿನವರೆಗೆ ನೋಟಿಸ್ ನೀಡಿದಾಗ ಏನು ಪ್ರಯೋಜನ ಆಯಿತು? ಎಂಥ ಕೆಂಡ ಕಾರಿದ್ದಾರೆ. ಅಷ್ಟೇ ಅಲ್ಲ, ವಿರೋಧ ಪಕ್ಷದ ಸದಸ್ಯರಾದಂಥ ಮಹೇಶ್ ಹಟ್ಟಿಹೋಳಿ ಮತ್ತು ದಿಲೀಪ್ ಹೊಸಮನಿ ಅವರು ಪುರಸಭೆ ಮುಖ್ಯಾಧಿಕಾರಿ ಪ್ರಕಾಶ್ ಮಠದ ಅವರಿಗೆ, ಸರ್, ಈಗ ಶುಗರ್ ಸಕ್ಕರೆ ಕಾರ್ಖಾನೆ ಜೊತೆಗೆ ನಿಮ್ಮದು ಏನಾದರೂ ಅಂಡರ್ಸ್ಟ್ಯಾಂಡಿಂಗ್ ಇದೆಯಾ? ಒಂದು ವೇಳೆ ಇದ್ದರೆ ಓಪನ್ ಆಗಿ ಹೇಳಿಬಿಡಿ ಸರ್ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಈ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಅದು ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ ಸರ್, ಟ್ಯಾಕ್ಸ್ ತುಂಬಿಲ್ಲ ಅಂತ ಪುರಸಭೆ ಮುಖ್ಯಾಧಿಕಾರಿ ಹೇಳ್ತಾರೆ. ಏನೇ ಇರಲಿ, ಸಂಕೇಶ್ವರ ಪುರಸಭೆ ಆಡಳಿತವನ್ನ ಗಮನಿಸಿದ ಸಾರ್ವಜನಿಕರು ಚೀಚಿ ಅಂತ ಚೀಮಾರಿ ಹಾಕ್ತಾ ಇದ್ದಾರೆ. ನೀವು ಆಫೀಸರ್ ಅದರಿ, ನೀವು ಡೆಸಿಗ್ನೇಟೆಡ್ ಆಫೀಸರ್ ಅದರಿ, ಏನು ಅಂದೋದ್ಕರನಿಲ್ಲ. ನೋಟಿಸ್ ಬ್ಯಾಗ್ ಕೆಲಸ ಆಗಿದೆ ಅವ್ರಿಗೆ ಏನಂತ ನೋಟಿಸ್ ಬ್ಯಾಗ್ ಕೆಲಸ ಆಗಿದವ ಅಂದ್ರೆ ನಿಮ್ದು ನೋಟಿಸ್ ಬ್ಯಾಗ್ ಕೆಲಸ ಆಗಿತ್ತಲ್ರಿ ಅಂತ ಈಗಾಗಲೇ 2003 ಒಳಗ ಒಂದು ಪರ ಮಾಡಿದಾರು ARP ಪ್ರಕಾರ ತುಂಬಬೇಕಂತೇಳಿ. ಆದ್ರೆ 2000 ಒಳಗೆ SS ಬಂದಿರೋತ್ರ ಆ SS ಪ್ರಕಾರ ತುಂಬಿರಂಗಿಲ್ಲ. ಆಮೇಲೆ 2018 ಪ್ರಕಾರ ARP ಪ್ರಕಾರ ತುಂಬಿದಾರ. 2018ರಲ್ಲಿ ಸದನ ಸಮಿತಿದ ಒಂದು ಆರ್ಡರ್ ಆಗೈತ್ರಿ. ಅದ ಇನ್ನ ಸದನ ಸಮಿತಿ ಒಳಗೆ ರನ್ನಿಂಗ್ ಅದ ಕೇಸ. ಅವ್ರದ್ದು ಹೇಳ್ತೀನಿ, ನಾವು ಪ್ರತಿ ವರ್ಷ ಅವ್ರಿಗೆ ಡಿಮ್ಯಾಂಡ್ ಇಟ್ಬಿಟ್ಟು SS ಪ್ರಕಾರ ಸುಮಾರು 12 ಕೋಟಿ ರೂಪಾಯಿ ಆಗಿರ್ಬೇಕು ಇವತ್ತಿನವರೆಗೂ. ಅದು 7,500 ಕೋಟಿ ರೂಪಾಯಿ ಆಗೈತೆ. ನಮ್ಮ ವಾಟರ್ ರಿಸೈಕ್ಲಿಂಗ್ 3 ಎಕರೆ 4 ಎಕರೆ ಜಾಗ ಕೊಡ್ತಾನಂದ್ರು. ಅದು ನಮ್ಗೆ ಮೋಸ ಮಾಡಿ ನಮ್ಗೆ ಮೋಸ ಮಾಡಿ ಇನ್ನೊಂದು ಜಾಗ ಕೊಟ್ಟಿದಾರೇನಾ? ನೀವು ಅಲ್ಲಿವರೆಗೆ ಅವ್ರನ್ನ ಬಿಟ್ರಿ ಕೊಟ್ಟಿದಾರೇನ್ರಿ? ಅಮರನ ಇದ್ರಲ್ರಿ ಅವಾಗ 3 ರಿಂದ 4 ಎಕರೆ ಜಾಗ ನಮ್ಗೆ ವಾಟರ್ ರಿಸೈಕ್ಲಿಂಗ್ ಕೊಡ್ತಾನಂದ್ರು. ಕೊಟ್ರಿ ನಾ ಹೆಂಗ್ರಿ ಈಗ ನಾನು ನಿದ್ರಿಗೆ ವಾಟರ್ ಸೈಕಲ್ ಕೊಟ್ರು. ಪ್ರತಿ ವರ್ಷ ಸದನ ಸಮಿತಿ ಒಂದೇನು ನಿರ್ದೇಶನ ಪ್ರಕಾರ 7,500 ಕೋಟಿ ರೂಪಾಯಿ ಇರುತ್ತೆ. ಅಲ್ಲಿಂದ ಇಲ್ಲಿವರೆಗೆ ವಿಷಯ ಸುಮಾರು 12 ಕೋಟಿ ರೂಪಾಯಿ ಆಕೈತದ. ಆ ಪ್ರಕಾರ ನಾವು ಈಗ ಅದನ್ನು ಮತ್ತೆ ಈ ವರ್ಷನೂ ಡಿಮಾಂಡ್ ನೋಟಿಸ್ ಕಳಿಸ್ತೀವಿ.
ಕಳಿಸ್ಕೊಂಡು ಅವ್ರಿಗೆ ನಮ್ಮ ಸರ್ ಈಗ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನಮ್ಮ ಪುರಸಭೆ ಈಗಾಗಲೇ 10/9/2024 ಒಳಗೆ ಒಂದು ನಮ್ಮ ಪುರಸಭೆ ಕಾಯ್ದೆ ಟ್ಯಾಕ್ಸ್ ಬಗ್ಗೆ ಒಂದು ಕಾಯ್ದೆ ಅಮೆಂಡ್ಮೆಂಟ್ ಆಗಿರುತ್ತೆ. ಆ ಪ್ರಕಾರ ಸೆಕ್ಷನ್ 142 ಪ್ರಕಾರ ಅದನ್ನು 142 ಪ್ರಕಾರ ಕ್ರಮ ಜರುಗಿಸಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಮೇಲಾಧಿಕಾರಿಗಳು ಪರ್ಮಿಷನ್ ತೊಗೊಂಡು ಕ್ರಮ ಜರುಗಿಸ್ತಾರೆ.